ಈ ಹಾಡು ಕೇಳುತ್ತಿರುವ ಪ್ರತಿ ದೇವ ಜನರಿಗೆ ದೇವರ ನಾಮದಲ್ಲಿ ವಂದನೆಗಳು. ಈ ಹಾಡು ಮುಖ್ಯವಾಗಿ ನಮ್ಮ ಮಧ್ಯ ಮತ್ತು ಅನೇಕ ಸ್ಥಳಗಳಲ್ಲಿ ಸೇವೆ ಮಾಡುತ್ತಿರುವ ಪ್ರತಿ ದೇವರ ಸೇವಕರಿಗಾಗಿ ರಚಿಸಲ್ಪಟ್ಟಿದ್ದು. ಈ ಹಾಡು ತೆಲುಗು ಭಾಷೆಯಿಂದ ಕನ್ನಡ ಭಾಷೆಗೆ ತರ್ಜನೆ ಮಾಡಲು ಜ್ಞಾನ ಕೊಟ್ಟಂತ ತಂದೆಯಾದ ದೇವರಿಗೆ ಸ್ತೋತ್ರ. ಆಮೆನ್, ಆಮೆನ್, ಆಮೆನ್. ಸಾರ್ವವರೇ ಕರ್ತನು ಆಯ್ದುಕೊಂಡ ದೇವ ಜನರೇ, ದೇವರ ಸೇವಕರೇ, ಸುವಾರ್ತೆ ಸಾರ್ವವರೇ, ನಿಮ್ಮ ಮಾದರಿ ಜೀವಿತಕ್ಕೆ ವಂದನೆಯು. ಉನ್ನತ ಸೇವೆಗೆ ಕರೆದಿಹ ಕ್ರಿಸ್ತನೇ ಸ್ತೋತ್ರವು. ನಮ್ಮನ್ನು ಎಂದಿಗೂ ನಡೆಸುವ ಕರ್ತನೇ ಸ್ತೋತ್ರವು. ನಿನ್ನಲ್ಲಿ ದೃಢದಿ ನಿಲ್ಲುವುದೇ ಅದುವೇ ನಮ್ಮ ಭಾಗ್ಯವು. ನಿನಗಾಗಿ ಜೀವಿಸುವೆವು. ದೇವರ ಸೇವಕರೇ, ಸುವಾರ್ತೆ ಸಾರ್ವವರೇ, ಕರ್ತನು ಆಯ್ದುಕೊಂಡ ದೇವ ಜನರೇ, ದೇವರ ಸೇವಕರೇ, ಸುವಾರ್ತೆ ಸಾರ್ವವರೇ, ನಿಮ್ಮ ಮಾದರಿ ಜೀವಿತಕ್ಕೆ ವಂದನೆಯು. ಆಜ್ಞವ ನೆರವೇರಿಸಲು ನಮಗಾಗಿ ಬಲಿಯಾಗಿಹರು. ಪ್ರಭು ರಾಜವ ಕಟ್ಟಲು ಅವರು ತಮ್ಮ ಪ್ರಾಣವನ್ನೇ ನೀಡಿಹರು. ನಮ್ಮಾತ್ಮವ ರಕ್ಷಣೆ ಮಾಡಲು ಹತಸಾಕ್ಷಿಯವರಾಗಿಹರು. ನೀತಿ ಕಿರೀಟವ ಪಡೆಯಲು ಅರ್ಹತೆಯೆಂದಿಗೂ ಹೊಂದಿಹರು. ಸೇವೆಗೆ ಕರೆದಿಹ ಕ್ರಿಸ್ತನೇ ಸ್ತೋತ್ರವು. ನಮ್ಮನ್ನು ಎಂದಿಗೂ ನಡೆಸುವ ಕರ್ತನೇ ಸ್ತೋತ್ರವು. ನಿನ್ನಲ್ಲಿ ದೃಢದಿ ನಿಲ್ಲುವುದೇ ಅದುವೇ ನಮ್ಮ ಭಾಗ್ಯವು. ನಿನಗಾಗಿ ಜೀವಿಸುವೆವು. ದೇವರ ಸೇವಕರೇ, ಸುವಾರ್ತೆ ಸಾರ್ವವರೇ, ಕರ್ತನು ಆಯ್ದುಕೊಂಡ ದೇವ ಜನರೇ, ದೇವರ ಸೇವಕರೇ, ಸುವಾರ್ತೆ ಸಾರ್ವವರೇ, ನಿಮ್ಮ ಮಾದರಿ ಜೀವಿತಕ್ಕೆ ವಂದನೆಯು. ಸಭೆಯನ್ನು ದೃಢವಾಗಿರಿಸಲು ತಮ್ಮನ್ನೇ ಮುಡಿಪಾಗಿಹರು. ಸುವಾರ್ತೆಯ ಹೋರಾಟದಲ್ಲಿ ಸಿದ್ಧವಾದ ಸೈನಿಕರಿವರು. ನಿಮ್ ಪ್ರೀತಿಯ ಅರಿಯದ ಜನರು ಅನ್ಯಾಯದಿ ಹತ್ಯೆಗೈದರು. ನಿಮ್ಮಯ ತ್ಯಾಗವು ಎಂದಿಗೂ ಮರೆಯದೆ ನಾವು ಇರುವೆವು.
ಯೇಸನು ಆಯ್ದುಕೊಂಡ ದೇವ ಜನರೇ, ದೇವರ ಸೇವಕರೇ, ಸುವಾರ್ತೆ ಸಾರ್ಬವರೇ, ನಿಮ್ಮ ಮಾದರಿ ಜೀವಿತಕ್ಕೆ ವಂದನೆಯು.